ಈಗ ನೀವು ಯಾರು ನಿಮ್ಮ ಇಲಾಖೆಯ ಅಧಿಕಾರಿಗಳು ನಾನು ನಿಮಗೆ ಸೂಚನೆ ಕೊಡ್ತಾ ಇದ್ದೀನಿ, ಅವರು ಸರಿಯಾದ ರೀತಿ ನಾನು ಏನೇನು ಫಲಾನುಭವಿಗಳಿಗೆ ಕೊಟ್ಟಿದ್ದೇನೆ ಅದನ್ನು ನೇರವಾಗಿ ಹೋಗಿ ಅವರು ಅದನ್ನು ಸಮರ್ಪಕವಾಗಿ ಉಪಯೋಗಿಸ್ಕೊಂಡಿದ್ದಾರಾ, ತನ್ನ ಬದುಕಿಗೆ ಯಾರಿಗಾರು ಕುರಿ ಕೊಡಿಸಿದ್ದೀನಿ, ಜಮೀನು ಕಡೆ ಕೊಡಿಸಿದ್ದೀನಿ, ಅಂಗಡಿ ಮಾಡ್ಕೊಳ್ಳೋಕೆ ಕೊಟ್ಟಿದ್ದೀನಿ, ಬೇರೆ ಯಾವ್ದಾದ್ರು ಸಾಲಗಳು ಕೊಟ್ಟಿದ್ರೆ ಇಲ್ಲ ಗ್ರ್ಯಾಂಟ್ ಕೊಟ್ಟಿದ್ರೆ ಅದು ನೇರವಾಗಿ ನಿಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೋಗಿ ನೆಕ್ಸ್ಟು ಒಂದು 20 ದಿನದಲ್ಲಿ ಅವ್ರದ್ದೆಲ್ಲ ಫೋಟೋ ವಿಡಿಯೋಗಳು ಮಾಡಿಕೊಂಡು ಅವ್ರನ್ನ ಭೇಟಿ ಮಾಡಿಕೊಂಡು ನೀವು ಅದಕ್ಕೆ ಬರಬೇಕು. ಇದು ನಿಮ್ಮ ಮೊದಲನೆಯ ಜವಾಬ್ದಾರಿ. ಎರಡನೇದು, ಅವ್ರಿಗೆ ಯಾರು ಹಣನ ನಮ್ಮ ಕಾರ್ಯಕ್ಕೆ ತೀಸ್ಕೊಂಡಿದ್ದಾರಾ, ಅಧಿಕಾರಿಗಳು ಯಾರು ತೀಸ್ಕೊಂಡಿದ್ದಾರಾ, ನಿಮ್ಮ ಹೆಸರಲ್ಲಿ ಯಾರು ಇಸ್ಕೊಂಡಿದ್ದಾರಾ ಅನ್ನೋದು ಕೂಡ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ನೀವು ಬರಬೇಕು. ಈಗೂ ಹೇಳ್ತಾ ಇದ್ದೀನಿ, ಯಾರು ಅಧಿಕಾರಿಗಳು ಅವ್ರ ಹತ್ರ ಫಲಾನುಭವಿಗಳಿಗೆ ಏನಾದ್ರು ಸಹಾಯ ಮಾಡುವಾಗ ಯಾರು ₹1 ಅವ್ರ ಹತ್ರ ಏನಾದ್ರು ಅಪೇಕ್ಷೆ ಪಟ್ಟಿದ್ರೆ ನಾನು ನಿಮ್ಮನ್ನ ಯಾರು ಕೂಡ ಸಹಿಸುವುದಿಲ್ಲ. ಎಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಲ್ ಆಫೀಸರ್ಸ್ ನಾನು ಹೇಳ್ತಾ ಇದ್ದೀನಿ, ಕಂಪಲ್ಸರಿ ಹೆಡ್ ಕ್ವಾರ್ಟರ್ಸ್ ಇರಬೇಕು. ಮನೆ ಮಾಡಿಕೊಂಡು ನಿಮ್ಮ ಮನೆ ಅಡ್ರೆಸ್ಸು ಫೋಟೋ ಮಾಡಬೇಕು. ನೋಡ್ರಿ DC ಅವರೇ, ನಾನು ಹಿಂದೆನೇ ಹೇಳಿದ್ದೀನಿ, ನಮಗೆ ಲೋಕಲಲ್ಲಿ ಇರಬೇಕು, ಸರ್ವಿಸ್ ಮಾಡೋನು ಬೇಕು ನಮಗೆ. ನೋಡ್ರಿ, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಅವ್ರ ಮನೆ ಅಡ್ರೆಸ್ಸು ಎಲ್ಲ ಇರಬೇಕು. ಎಲ್ಲ ಇಲ್ಲೇ ಇಟ್ಕೊಂಡು ಬರಬೇಕು. ಬೆಂಗಳೂರಿಂದ ಬರೋದಕ್ಕೆ 2 ಗಂಟೆ ಆಯ್ತದೆ. ಅವೆಲ್ಲ ಇವನ್ನ ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಜನ ಬಂದು ಹುಡಿಕೊಂಡು ಹೋಗೋದು ಇದೆಲ್ಲ ಬೇಡ. ಇನ್ಕ್ಲೂಡಿಂಗ್ ಮೇ ಬಿ PDO, ಇನ್ಕ್ಲೂಡಿಂಗ್ ಎನಿ ಆಫೀಸರ್, ಯಾವುದೇ ಆಫೀಸರ್ ಇರ್ರಿ, ಎಲ್ಲ ಇದು ವಿಲೇಜ್ ಅಕೌಂಟ್ ಇರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಅವರೆಲ್ಲ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು. ಅವ್ರ ಫೋನ್ ನಂಬರ್ಸ್ ಅವೈಲಬಿಲಿಟಿ ಇರಬೇಕು. ಎಲ್ಲ ಕೂಡ ಮಾಡಿಬಿಟ್ಟು ಒಂದು ಕೈಪಿಡಿನ ಇಡೀ ಜಿಲ್ಲೆಯಲ್ಲೇ ಮಾಡಿಸ್ಬೇಕು ನೀವು. ಎಲ್ಲರೂ ಇದಕ್ಕೂ ಇರಬೇಕು. ಅವರೆಲ್ಲ ಯಾರಿಲ್ಲ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ. ಸಿವರೇ, those who are not there, issue them notice. They should be in the headquarters. ಅಲ್ಲಿರಬೇಕು. ಜನಕ್ಕೆ ಹಳ್ಳಿಯಿಂದ ಬಂದಂಥ ಲೀಡರ್ಗಳಿಗೆ, ಜನಗಳಿಗೆ ಅವಕಾಶ ಸಿಗ್ಬೇಕಲ್ಲ ಭೇಟಿ ಮಾಡೋಕ್ಕೆ. ಇದು ಬೇಸಿಕ್ ಥಂಬ್ ರೂಲ್ ಆಫೀಸರ್ಸ್ಗೆ. ಅದು ಎಲ್ಲ ಯಂಗ್ಸ್ಟರ್ಸ್ ಇದ್ದೀರಿ, ಇನ್ನ ನಿಮ್ಗೆಲ್ಲ ದೊಡ್ಡ ದೊಡ್ಡ ಭವಿಷ್ಯಗಳಿದೆ ಎಲ್ಲ. ಇನ್ನ ಈಗ ಏನು ನಾನು ಗೈಡ್ಲೈನ್ ಹೇಳಿದ್ದೀನಿ ಅದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಆ ರೇಷ್ಮೆ ಇಲಾಖೆ ನಾನು ಮಧ್ಯ ಇಂಟರ್ಫಿಯರ್ ಆಗಲಿಲ್ಲ. ನಿನ್ನ ಬಿಲ್ಡಿಂಗು ಒಂದು ವಿಡಿಯೋ ಮಾಡಿಸ್ತೀನಿ. ಯಾರ್ಯಾರು CO ಅವರೇ, ರೇಷ್ಮೆ ಇಲಾಖೆ ಬಿಲ್ಡಿಂಗ್ನ ಸ್ವಲ್ಪ ಹೋಗಿ ಒಂದು ರೌಂಡು ವಿಸಿಟ್ ಮಾಡಿ, ಹೆಂಗಿದೆ ಏನು ಎತ್ತ ಅಂತೇಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.